ಜನತಂತ್ರ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ, ಒಂದು ಸರ್ಕಾರ ಹೇಗಿರಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ನಾವು ಒಂದು ಒಳ್ಳೆಯ ಸರ್ಕಾರ ಇರಬೇಕಪ್ಪ ಅಂತ ನಮ್ಮೆಲ್ಲರ ಅಪೇಕ್ಷೆ, ನಿರೀಕ್ಷೆ. ಅದು ನಿಜ ಆಗುತ್ತೋ ಸುಳ್ಳಾಗುತ್ತೋ ಬೇರೆ. ಆದರೆ ಒಂದು ಸರಿಯಾಗಿರುವ ಸರ್ಕಾರ, ಒಂದು ಜನಪರವಾಗಿರುವ ಸರ್ಕಾರ, ಒಂದು ಒಳ್ಳೆಯ ಸರ್ಕಾರ ಅಂದರೆ ಅದರ ಲಕ್ಷಣಗಳೇನು ಅಂತ. ಒಂದ್ಸಲ ನಾರದರು ಬರ್ತಾರೆ ಧರ್ಮರಾಯನ ಹತ್ರಕ್ಕೆ. ಧರ್ಮರಾಯನಿಗೆ ಆಸೆ ಆಗುತ್ತೆ, ನನ್ನ ರಾಜ್ಯ ನೋಡಿದ್ರ ನಾರದ್ರೆ, ನನ್ನ ರಾಜ್ಯ ನೋಡಿದ್ರಲ್ಲ, ನಿಮ್ಗೇನು ಅನಿಸುತ್ತೆ? ನನ್ನ ರಾಜ್ಯ ಚೆನ್ನಾಗಿದೆ ಅಂತ ಅನ್ಸುತ್ತಾ? ನಾನು ಮಾಡ್ತಾ ಇರೋ ಸರ್ಕಾರ, ನಡೆಸ್ತಾ ಇರೋ ಸರ್ಕಾರ ಸರಿ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಏನು? ಅಥವಾ ನನ್ನ ಸರ್ಕಾರ ಹೇಗಿರಬೇಕು ಅಂತ ನೀವು ಹೇಳ್ತೀರಿ, ಹೇಳಿ ಅಂತೇಳಿ ನಾರದರನ್ನು ಕೇಳ್ತಾರೆ ಧರ್ಮರಾಯ. ಆಗ ನಾರದರ ಬಾಯಿನಲ್ಲಿ ಕುಮಾರವ್ಯಾಸ ಒಂದು 4 ಪದ್ಯಗಳನ್ನು ಹೇಳಿಸ್ತಾರೆ. ಇದು ಒಂದು ಒಳ್ಳೆಯ ಸರ್ಕಾರ ಹೇಗಿರುತ್ತೆ ಅನ್ನೋದರ ಲಕ್ಷಣಗಳು. ಈ ಲಕ್ಷಣಗಳನ್ನು ಇಟ್ಟುಕೊಂಡು ನಾವು ಇವತ್ತಿನ ಸರ್ಕಾರಗಳನ್ನು ನಾವು ಆ ಬೆಳಕಿನಲ್ಲಿ ವ್ಯಾಖ್ಯಾನ ಮಾಡ್ಕೋಬೇಕು. ಇದು ಒಳ್ಳೆಯ ಸರ್ಕಾರವೇ ಕೆಟ್ಟ ಸರ್ಕಾರನೇ ಅಂತೇಳಿ ಅವ್ರು ಹೇಳ್ತಾರೆ. ನೀನ್ ನೋಡಪ್ಪ ಧರ್ಮರಾಯ, ನಿನ್ ಸರ್ಕಾರ ಚೆನ್ನಾಗಿದೆ ಅಂತ ಅನ್ಬೇಕಾದ್ರೆ ಫಸ್ಟ್ 1 2 3 ಅನ್ನೋ ತರ ನಾನು ಹೇಳ್ತೀನಿ. ನೀನ್ ಇದಕ್ಕೆ ರೈಟ್ ಹಾಕೋದ್ರೆ ರೈಟ್ ಹಾಕೋ, ಇಂಟು ಹಾಕೋದ್ರೆ ಇಂಟು ಹಾಕೋ ಅನ್ನೋ ತರ ಹೇಳ್ತಾರೆ. ಏನು ಅಂದ್ರೆ, ಪ್ರಜೆಗಳು ಅನುರಾಗಿಗಳೇ, ಪ್ರಜೆಗಳು ಅನುರಾಗಿಗಳೇ, ಸುಬಟ ಪ್ರಜಕ್ಕೆ ಜೀವಿತ ಸಂಧಿಹುದೆ, ಸುಬಟ ಪ್ರಜಕ್ಕೆ ಜೀವಿತ ಸಂಧಿಹುದೆ, ವರ ಸುಜನರಿಗೆ ಸಂತೋಷವೇ ಮೊದಲೋಕ್ತಿನ ಚನೆಯಲಿ, ವಿಜಯ ಭೀಮರು ಯಮಳರು ಅಗ್ರಜರು ಅನುಜರ್ ಅಭಿನ್ನರೇ, ಗಜಬಜಿಕೆ ಅಂತಃಪುರದೊಳು ಇಲ್ಲವೇ. ಬಹಳ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ 1 2 3 ಹೇಳ್ಬಿಡ್ತಾರೆ ನೋಡಯ್ಯ. 1 ಜನ ಧರ್ಮರಾಯ ಒಳ್ಳೆಯವರು ಅಂತ ಹೇಳ್ತಾ ಇದ್ದಾರೆ, ಪ್ರಜೆಗಳ ಅನುರಾಗಿಗಳ. 2 ಸುಬಟ ಪ್ರಜಕ್ಕೆ ಜೀವಿತ ಸಂಧಿ ಹುದೆ, ಸರ್ಕಾರಿ ನೌಕರಿಗೆ ತಿಂಗಳ ಕರೆಕ್ಟಾಗಿ ಸಂಬಳ ಹೋಗ್ತಾ ಇದೆಯಾ ಅಂತ ನೋಡಿ ಎಷ್ಟು ಚೆನ್ನಾಗಿದೆ. ಸುಬಟ ಪ್ರಜಕ್ಕೆ ಜೀವಿತ ಸಂಧಿ ಹುದೆ, ಸರ್ಕಾರಿ ನೌಕರಿಗೆ ಸಂಬಳ ಹೋಗ್ತಾ ಇದೆಯಾ? ನಾವು ವಿರೋಧ ಪಕ್ಷದವ್ರು ಹೇಳ್ತಾ ಇರ್ತೀವಿ, ಈ ಸರ್ಕಾರದಲ್ಲಿ ಬೊಕ್ಕಸವಾಗಿತ್ತು, ಪ್ರೈಮರಿ ಸ್ಕೂಲ್ ಟೀಚರ್ಗಳಿಗೆ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಹೇಳ್ತಾ ಇರ್ತೀವಿ. ನಾವು ಟೀಕೆ ಮಾಡ್ತಾ ಇದ್ದೀವಿ. ಅಂದ್ರೆ ಒಂದು ಸರಿಯಾದ ಸರ್ಕಾರ ಹೇಗಿರುತ್ತೆ ಅಂದ್ರೆ ಅಲ್ಲಿ ಸುಬಟ ಪ್ರಜಕ್ಕೆ ಜೀವಿತ ಸಂಧಿ ಹುದೆ. ಅಷ್ಟೇ ಅಲ್ಲ, ಸಾಹಿತಿಗಳು, ಕಲಾವಿದರುಗಳು, ಸಜ್ಜನರು, ಸಭ್ಯರು ಇವರುಗಳ ಜೊತೆ ಸರ್ಕಾರದ ಸ್ಪಂದನೆ ಇದೆಯೇ? ಒಂದು ಸರ್ಕಾರ ಯಾರನ್ನ ಹೆಚ್ಚು ವಿಶ್ವಾಸಕ್ಕೆ ತಗೋಬೇಕು, ಯಾರನ್ನ ಹೆಚ್ಚು ಆದ್ಯತೆ ಕೊಟ್ಟು ಗೌರವಿಸಬೇಕು, ಅದನ್ನು ಮಾಡ್ತಾ ಇದೆಯಾ ನಿಮ್ಮ ಸರ್ಕಾರ? ಎಲ್ಲಕ್ಕಿಂತ ಮುಖ್ಯವಾಗಿ ಅಂತಃಪುರದೊಳಗೆ ಗಜಬಜಿಕೆ ಇಲ್ಲವೇ? ಬಹಳ ಇಂಪಾರ್ಟೆಂಟ್. ನಿಮ್ಮ ಲೆಜಿಸ್ಲೇಚರ್ ಪಾರ್ಟಿನಲ್ಲೇ ಹೊಡೆದಾಟ ಆಗಲ್ವಲ್ಲ, ನಿಮ್ಮ ಕ್ಯಾಬಿನೆಟ್ ಅಲ್ಲೇ ಭಿನ್ನಮತ ಇಲ್ಲವಲ್ಲ. ಅಂತಃಪುರ ಅಂದ್ರೆ ನಾವು ಕ್ಯಾಬಿನೆಟ್ ಅನ್ಕೋಬೇಕು. ಅಂತಃಪುರದೊಳಗೆ ಗಜಬಜಿಕೆ ಇಲ್ಲವೇ ಅಂತ. ಇದು ಒಳ್ಳೆಯ ಸರ್ಕಾರದ ಲಕ್ಷಣಗಳು. ಒಂದು ವೇಳೆ ಅಂತ ಒಳ್ಳೆಯ ಸರ್ಕಾರ ಇಲ್ಲದೆ ಹೋಗ್ಬಿಟ್ರೆ, ಒಂದು ಕೆಟ್ಟ ಸರ್ಕಾರ ಇದ್ದರೆ, ಅರಸು ರಾಕ್ಷಸ, ಮಂತ್ರಿ ಎಂಬುವ ಮರೆವ ಹುಲಿ, ಪರಿವಾರ ಹದ್ದಿನ ನೆರವು, ಅತ್ಯಂತ ಕೆಟ್ಟ ಸರ್ಕಾರದ ಲಕ್ಷಣ. ಅರಸು ರಾಕ್ಷಸ, ಮಂತ್ರಿ ಎಂಬುವ ಮರೆವ ಹುಲಿ, ಪರಿವಾರ ಹದ್ದಿನ ನೆರವಿ, ಬಡವರ ಭಿನ್ನಪವನ್ನು ಇನ್ನಾರು ಕೇಳುವರು. ಕುಮಾರವ್ಯಾಸ ಅಪ್ಪಟ ಬಡವರ ಪರವಾದ ಜನಪರವಾದ ಕವಿ. ಬಡವರ ಭಿನ್ನಪವನ್ನು ಇನ್ನಾರು ಕೇಳುವರು. ಉರಿಯುತ್ತಿದೆ ದೇಶ, ನಾವಿನ್ನು ಇರಲೂಬಾರದು. ನೋಡಿ ಜನ ಎಷ್ಟು ಬೇಸರಿಸ್ಕೊಂಡ್ಬಿಡ್ತಾರೆ ಅಂದ್ರೆ, ಉರಿಯುತ್ತಿದೆ ದೇಶ, ನಾವಿನ್ನು ಇರಲೂಬಾರದು ಎನ್ನುತ್ತಾ ಜನ ಬೇಸರಿನ ಬೇಗೆಯಲ್ಲಿ ಇರಲಾರದೆ ಗುರುವಾಲ ಕೇಳೆಂದ ಅನ್ನೋ ಮಾತನ್ನು ಹೇಳ್ತಾರೆ. ಇದು ಅತ್ಯಂತ ಕೆಟ್ಟ ಸರ್ಕಾರದ ಲಕ್ಷಣವಾಗಿ ನಮಗೆ ಕಾಣುತ್ತೆ. ನಾನು ಅದರ ಬಗ್ಗೆ ವ್ಯಾಖ್ಯಾನ ಮಾಡಿದರೆ ಅದಕ್ಕೆ ರಾಜಕೀಯ ಬಣ್ಣ ಬರುತ್ತೆ, ಸುಮ್ಮನೆ ಹೇಳ್ತೀನಿ. ಆದರೆ ಎಲ್ಲ ಸರ್ಕಾರಗಳ ಆರ್ಥಿಕ ನೀತಿ ಹೇಗಿರಬೇಕು? ಇದು ರಾಜಕೀಯವಾದರೆ ಆರ್ಥಿಕ ನೀತಿ ಹೇಗಿರಬೇಕು? ನಾವು ದಿನ ಬೆಳಗಾದ್ರೆ ಹೇಳ್ತೀವಿ, ಯಾವ ಸರ್ಕಾರ ಕೃಷಿಯನ್ನ ನಿರ್ಲಕ್ಷಿಸುತ್ತೋ ಆ ಸರ್ಕಾರ ಖಂಡಿತವಾಗಲೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಕೆಟ್ಟ ಆಘಾತ ಉಂಟು ಮಾಡ್ತಾ ಇದೆ ಅನ್ನೋ ಮಾತು ನಾವು ಹೇಳ್ತೇವೆ. ನಾವು ಎಷ್ಟೋ ಸಲ ಹೇಳ್ತೀವಿ, ಈ ಕೈಗಾರಿಕೆಗಳಿಗೆ, ಅವುಗಳಿಗೆ, IT BT ಕಂಪನಿಗಳಿಗೆ ಅಥವಾ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ರಫ್ತು ಕಂಪನಿ ಹಾಕಿ ನಮ್ಮ ರೈತರ 1,79,000 ಎಕರೆನ ಅವ್ರಿಗೆಲ್ಲ ಫಲವತ್ತಾದ ಕಬ್ಬು, ಭತ್ತ, ತೆಂಗಿನ ತೋಟ ಇದ್ದಿದ್ದ ಜಮೀನುಗಳನ್ನೆಲ್ಲ ಕಿತ್ತು ನೀವು ಅವ್ರಿಗೆ ಕೊಟ್ಬಿಟ್ರಲ್ಲ, ಯಾವ ಸೀಮೆ ರಾಜಕಾರಣ ಮಾಡಿದಿರಿ, ಎಂಥ ಆರ್ಥಿಕ ನೀತಿ ಅಂತ ನಾವು ದಿನ ಬೆಳಗಾದ್ರೆ
ಟೀಕೆ ಮಾಡ್ತೀವಿ, ಅದು ಹೊರಗಡೆ ನಾವು ಮಾಡೋ ಮಾತು. ಆದರೆ ನಿಜವಾಗ್ಲೂ ಅದು ವಾಸ್ತವನೂ ಕೂಡ. ಕುಮಾರವ್ಯಾಸನ ಆರ್ಥಿಕ ನೀತಿಯು ಕೂಡ ಅತ್ಯಂತ ರೈತರ ಪರವಾದಂತಹ ಆರ್ಥಿಕ ನೀತಿಯನ್ನು ನಾವು ಪ್ರತಿಪಾದನೆ ಮಾಡೋದು. ಗ್ರಾಮೀಣ ಪರವಾದ ಆರ್ಥಿಕ ನೀತಿಯನ್ನು ಕುಮಾರವ್ಯಾಸ ಪ್ರತಿಪಾದನೆ ಮಾಡೋಣ. ಅದಕ್ಕೆ ನಾರದರ ಬಾಯಲ್ಲಿ ಕುಮಾರವ್ಯಾಸ ಧರ್ಮರಾಯನಿಗೆ ಹೇಳ್ತಾನೆ, ಕೃಷಿ ಮೊದಲು ಸರ್ವಕ್ಕೆ, ಕೃಷಿ ಮೊದಲು ಸರ್ವಕ್ಕೆ, ಕೃಷಿಯಂ ಪಸರಿಸುವುದು, ಆ ಕೃಷಿಯನ್ನು ಉದ್ಯೋಗಿಸುವ ಜನವನ್ನು ಪಾಲಿಸುವುದು. ಧರ್ಮರಾಯ, ಆ ಕೃಷಿಯನ್ನು ಉದ್ಯೋಗಿಸುವ ಜನವನ್ನು ಪಾಲಿಸುವುದು, ಆ ಜನಪದದಿ ಜನದಿ ಒಸು ತೆರಳುವುದು. ಆ ರೈತರ ಭೂಮಿಯಲ್ಲಿ ಬಂಗಾರ ಇದೆ ಕಣಯ್ಯ, ಆ ಬಂಗಾರ ಇದೆ ಅಂತ ಮೇಲೆ ನೀನು ಅದನ್ನು ಅರ್ಥ ಮಾಡ್ಕೊಳ್ಳಯ್ಯ. ವಸುವಿನಿಂ ಸಾಧಿಸುವಡೆ ಆವುದು ಅಸಾಧ್ಯವೂ, ಅದರಿಂ ಕೃಷಿ ವಿಹೀನನ ದೇಶವದು ದುರ್ದೇಶ ಕೇಳೆಂದ. ಇದು ಸ್ಪಷ್ಟವಾದ ಆರ್ಥಿಕ ನೀತಿ. ಆಡಳಿತಗಾರರಾದವರು ಕುಮಾರವ್ಯಾಸನ ಪಾಲನೆ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಕೂಡ. ಹಾಗಾಗಿ ಕೃಷಿ ವಿಹೀನನ ದೇಶವದು ದುರ್ದೇಶ ಕೇಳೆಂದ ಅನ್ನೋ ಮಾತಿದೆಯಲ್ಲ, ಇದು ಸ್ಪಷ್ಟವಾಗಿ ಕುಮಾರವ್ಯಾಸನ ಆರ್ಥಿಕ ನೀತಿಯನ್ನು ನಮಗೆ ತೋರಿಸುವಂಥದ್ದು. ಹೀಗಾಗಿ ಇನ್ನೊಂದು 4-6 ಪ್ರಸಂಗಗಳನ್ನ ಬಹಳ ಸಂಕ್ಷಿಪ್ತವಾಗಿ ಟೈಮ್ ನನಗೆ ಗೊತ್ತಿಲ್ಲ, 1 ಅವರ್ ಅಂದರೆ. ಅದಕ್ಕೆ ಇನ್ನೊಂದು, ಧರ್ಮರಾಯ ಒಂದಿನ ಆಸ್ಥಾನದಲ್ಲಿ ಕೂತ್ಕೊಂಡಾಗ ನಾರದರು ಬರ್ತಾರೆ, ದೇವಲೋಕದಿಂದ ನಾರದರು ಬರ್ತಾರೆ. ಹಾಗೆ ಉಭಯ ಕುಶಲೋಪರಿ ಆಗುತ್ತೆ. ನನಗೆ ಈ ಪ್ರಸಂಗ ಬಹಳ ಇಷ್ಟ. ಉಭಯ ಕುಶಲೋಪರಿ ಆದಾಗ ಧರ್ಮರಾಯರು ಕೇಳ್ತಾರೆ, ಎಲ್ಲಿಂದ ಬಂದು? ದೇವಲೋಕದಿಂದ ಬಂದ. ಹೌದು, ಸ್ವರ್ಗದಿಂದ ಬಂದೆ. ಸ್ವರ್ಗದಲ್ಲಿ ನಮ್ಮ ತಂದೆ ಪಾಂಡು ನೋಡ್ಕೊಂಡು ಬಂದ್ರ ಅಂತ ಕೇಳ್ತಾರೆ ಧರ್ಮರಾಯ. ಸ್ವರ್ಗದಿಂದ ಬಂದಿದ್ದಾರೆ, ಹಾಗೆ ನಮ್ಮ ಅಪ್ಪನ ನೋಡ್ಕೊಂಡು ಬಂದ್ರ ಸ್ವರ್ಗದಲ್ಲಿ ನಮ್ಮ ಪಾಂಡವನ